ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕು ಕುಪನೂರು ಗ್ರಾಮದಲ್ಲಿ ಕೆರೆ ಕಾಮಗಾರಿಯನ್ನು ನಿಡಗುಂದ ಕುಂಚಾಳಕುಂಟ ಮಠದ ಶ್ರೀ 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 ಕರುಣೇಶ್ವರ ಶ್ರೀಗಳು ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಕೆರೆ ಕಾಮಗಾರಿಗೆ ಚಾಲನೆ ನೀಡಿದರು. ತಾಲೂಕಿನ ಮಾನ್ಯ ಯೋಜನಾಧಿಕಾರಿಗಳು ಶ್ರೀಮತಿ ಶಕುಂತಲಾ ಮೇಡಂ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ನಿರ್ದೇಶಕರಾದ ಶ್ರೀ ಗಣಪತಿ ಮಾಳಂಜಿ ಸರ್ ರವರು ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 46 ಕೆರೆಗಳನ್ನು ಪುನಶ್ಚೇತನಗೊಳಿಸಲಾಗಿದೆ. ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ 2018 ರಿಂದ 19 ರಲ್ಲಿ ನಿಡಗುಂದ ಕೆರೆ, 2021 ರಿಂದ 22 ರಲ್ಲಿ ಕೊಣ್ಣೂರು ಕೆರೆ ಹಾಗೂ 2025 ರಿಂದ 26ನೇ ಸಾಲಿನಲ್ಲಿ ಬೆಡಕಪಳ್ಳಿ ಕೆರೆಗಳ ಪುನಶ್ಚೇತನಗೊಳಿಸಿ ಆ ಭಾಗದ ರೈತರ ಭಗೀರಥ ಎನಿಸಿಕೊಂಡಿದ್ದಾರೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು. ಯೋಜನಾಧಿಕಾರಿಗಳಾದ ಶ್ರೀ ಕೇಶವ್ ಡಿಎಸ್ ವಂದಿಸಿದರು. ಕೆರೆ ಸಮಿತಿಯ ಉಪಾಧ್ಯಕ್ಷರು ಮಹಮ್ಮದ್ ಅಲಿ, ಶರಣಗೌಡ, ಕೆರೆ ಸಮಿತಿ ಸದಸ್ಯರುಗಳು, ಕೆರೆ ಅಭಿಯಂತರರು ಶ್ರೀ ಆನಂದ, ವಲಯದ ಮೇಲ್ವಿಚಾರಕರು ಶ್ರೀಮತಿ ನಿಂಗಮ್ಮ, ಒಕ್ಕೂಟದ ಪದಾಧಿಕಾರಿಗಳು, ಸೇವಾ ಪ್ರತಿನಿಧಿಗಳು ಶ್ರೀಮತಿ ಮಂಜುಳಾ, ಶ್ರೀಮತಿ ವಿಜಯಲಕ್ಷ್ಮಿ, ಇರ್ಫಾನ್, ಊರಿನ ಮುಖಂಡರು, ರೈತರು, ಸ್ವಸಹಾಯ ಸಂಘದ ಸದಸ್ಯರು ಭಾಗವಹಿಸಿದ್ದರು. ಈ ವರ್ಷದಲ್ಲಿ ನಮ್ಮ ಕುಪನೂರು ಕೆರೆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಹಾಗಾಗಿ ಗ್ರಾಮಸ್ಥರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮಾತನಾಡಿದರು. ಕೆರೆಯ ಮಹತ್ವ, ಕೆರೆ ಹೂಳು ತೆಗೆದ ನಂತರ ಆಗುವ ಪ್ರಯೋಜನಗಳು. ನಮ್ಮೂರ ನಮ್ಮ ಕೆರೆ ಕಾರ್ಯಕ್ರಮದಡಿ ಕೆರೆ ಅಭಿವೃದ್ಧಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪಾತ್ರ ದೊಡ್ಡದು. ಸಕಲ ಜೀವರಾಶಿಗಳು ದಾಹ ನೀಗಿಸುವ ಕಾರ್ಯ ಎಂದರೆ ಅದು ಬಹುದೊಡ್ಡ ಕಾರ್ಯ. ಈ ಒಂದು ಕಾರ್ಯವನ್ನು ರಾಜ್ಯಾದ್ಯಂತ ಪೂಜ್ಯರು ಮಾಡುತ್ತಿರುವ ಅದ್ಭುತವಾದ ಕೆಲಸ ಕಾರ್ಯಗಳ ಬಗ್ಗೆ ಬಂದಿರುವಂತಹ ರೈತರಿಗೆ, ಗ್ರಾಮಸ್ಥರಿಗೆ ಮಾಹಿತಿ ನೀಡಿದರು. ಕೆರೆ ಸಮಿತಿ ಗೌರವಾಧ್ಯಕ್ಷರಾದ ಶ್ರೀ ಜಗದೇವಯ್ಯ ಇವರು ಮಾತನಾಡಿ, ಇದೊಂದು ನಮ್ಮ ಊರಿಗೆ ಸಿಕ್ಕಿರುವ ಸುವರ್ಣಾವಕಾಶ. ಕಳೆದ ವರ್ಷದಲ್ಲಿ ನಮ್ಮ ಊರಿಗೆ ಧರ್ಮಸ್ಥಳ ಸಂಸ್ಥೆಯವರು ಶುದ್ಧಗಂಗಾ ಕುಡಿಯುವ ನೀರಿನ ಘಟಕ ಮಾಡಿಕೊಟ್ಟು ಗ್ರಾಮಸ್ಥರು ಶುದ್ಧವಾದ ನೀರು ಕುಡಿಯಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಈ ವರ್ಷ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿ ಕೆರೆ ಪುನಶ್ಚೇತನ ಕಾಮಗಾರಿಯನ್ನು ಪ್ರಾರಂಭಿಸಿದ್ದಾರೆ. ಇದರಿಂದ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರು ಸಿಗುವಂತಾಗಿದೆ. ರೈತರ ಬಾವಿಗಳು, ಕೊಳವೆ ಬಾವಿಗಳು ಮರುಪೂರಣಗೊಳ್ಳುತ್ತವೆ ಎಂದು ಪೂಜ್ಯರಿಗೆ ಕೃತಜ್ಞತೆ ತಿಳಿಸಿದರು. ಪ್ರಜಾವಾಣಿ ಪತ್ರಿಕೆ ವರದಿಗಾರರಾದ ಶ್ರೀ ಜಗನ್ನಾಥ ಶೇರಿಕರ್ ಮಾತನಾಡಿ, ಕುಪನೂರು ಗ್ರಾಮ ಒಂದು ಐತಿಹಾಸಿಕ ಚರಿತ್ರೆ ಇರುವ ಊರಾಗಿದೆ. ಇದು ಎಲ್ಲರಿಗೂ ತಿಳಿಸಬೇಕಾಗಿದೆ. ನಮ್ಮ ತಾಲೂಕಿನಲ್ಲಿ ಧರ್ಮಸ್ಥಳ ಸಂಸ್ಥೆಯವರು ಬಹಳ ಉತ್ತಮವಾದ ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದೆ. ಅದರಲ್ಲಿ ಈ ಕೆರೆ ಹೂಳೆತ್ತುವ ಕೆಲಸವೂ ಒಂದು. ಇದರಿಂದ ಗ್ರಾಮಕ್ಕೆ ತುಂಬಾ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಕೆರೆ ಸಮಿತಿ ಅಧ್ಯಕ್ಷರಾದ ಶ್ರೀ ಅಹಮದ್ ಪಟೇಲ್ ರವರು ಮಾತನಾಡಿ, ಧರ್ಮಸ್ಥಳ ಸಂಸ್ಥೆಯವರಿಗೆ ಎಲ್ಲಾ ರೀತಿಯ ಸಹಕಾರ ಕೊಡುವುದಾಗಿ ತಿಳಿಸಿ, ಈ ಅವಕಾಶವನ್ನು ನಾವು ಸದುಪಯೋಗಪಡಿಸಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಜನಜಾಗೃತಿ ವೇದಿಕೆ ಸದಸ್ಯರಾದ ಶ್ರೀ ಮಾರುತಿ ಗಂಜಿಗೆರೆಯವರು ಮಾತನಾಡಿದರು. ನಿಡಗುಂದ ಕುಂಚಾಳಕುಂಟ ಮಠದ ಶ್ರೀ 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 ಕರುಣೇಶ್ವರ ಶ್ರೀಗಳು ಮಾತನಾಡಿ, ಪರಿಸರ ಪ್ರಜ್ಞೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳ ಕಡಿಮೆ ಇದೆ. ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ನೀರಿಗೆ ಬೆಲೆ ಕೊಡುವವರು ಬಹಳ ಕಡಿಮೆ. ಇಂತಹ ಸಂದರ್ಭದಲ್ಲಿ ಧರ್ಮಸ್ಥಳ ಸಂಸ್ಥೆಯವರು ಕೆರೆ ಹೂಳೆತ್ತುವ ಬಗ್ಗೆ ಕೇಳಿ ಬಹಳ ಸಂತೋಷವಾಗಿದೆ. ಈ ಸಂಸ್ಥೆಯವರು ನಮ್ಮ ತಾಲೂಕಿನಲ್ಲಿ ನಿಡಗುಂದ ಕೆರೆ, ಕೊಣ್ಣೂರು ಕೆರೆ ಹಾಗೂ ಕಳೆದ ವರ್ಷ ಬೆಡಕಪಳ್ಳಿ ಕೆರೆಗಳನ್ನು ಪುನಶ್ಚೇತನಗೊಳಿಸಿದ್ದಾರೆ. ಕುಪನೂರು ಗ್ರಾಮ ಎಂದರೆ ಎಲ್ಲರಿಗೂ ಬಹಳ ಪ್ರೀತಿ. ಕುಪ ಎಂದರೆ ಬಾವಿ. 10 ಬಾವಿಗಳನ್ನು ತೆಗೆಸಿದರೆ ಒಬ್ಬ ಪುತ್ರನಿಗೆ ಸಮಾನ. ಆದರೆ ಒಂದು ಕೆರೆಯನ್ನು ಪುನಶ್ಚೇತನಗೊಳಿಸಿದರೆ 100 ಪುತ್ರರಿಗೆ ಸಮಾನ. ಹಾಗಾಗಿ ಮಹಾಭಾರತದಿಂದಲೂ ಸಹ ಈ ಕೆರೆಗೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ರತ್ನ ಮತ್ತು ನೀರು ಇವೆರಡನ್ನು ಯಾರೂ ತಯಾರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಜವಾದ ಅಭಿವೃದ್ಧಿ ಕಾಣಬೇಕಾದರೆ ಧರ್ಮಸ್ಥಳ ಸಂಸ್ಥೆಯನ್ನು ನೋಡಬೇಕು. ಇಂತಹ 10 ಹಲವು ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುತ್ತಿರುವ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ಕೃತಜ್ಞತೆಗಳು. ಈ ಸಾಮಾಜಿಕ ಕಾರ್ಯಗಳನ್ನು ಗ್ರಾಮಸ್ಥರು ಸದುಪಯೋಗ ಪಡೆದುಕೊಳ್ಳಿ ಎಂದು ಆಶೀರ್ವಚನ ನೀಡಿದರು. ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷರು ಶ್ರೀಮತಿ ನರಸಮ್ಮ ಲಕ್ಷ್ಮಣ ಆವುಂಟಿ, ಜನಜಾಗೃತಿ ವೇದಿಕೆ ಸದಸ್ಯರು ಶ್ರೀ ಸುರೇಶ್ ದೇಶಪಾಂಡೆ, ರೇವಣಸಿದ್ಧ ಪಡ್ಶೆಟ್ಟಿ, ಕೃಷಿ ಮೇಲ್ವಿಚಾರಕರು ಸತೀಶ್ ಕೆಎಚ್ ಕಾರ್ಯಕ್ರಮ ನಿರೂಪಿಸಿ ಸ್ವಾಗತಿಸಿದರು.